ಅವರು ರೀ. ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾಧ್ಯಕ್ಷ ಅಂತ ಶ್ರೀಮತಿ ಭಾರತಿ ಬಸವರಾಜ್ ಮಧುಬಾಯಿ ಅವರು, ಹಾಗೆ ಸಹ ನಮ್ಮ ಸಿರಿಗನ್ನಡದ ರಾಜ್ಯಾಧ್ಯಕ್ಷ ಅಂತ ಶ್ರೀಮತಿ ರಜನಿ ಅಶೋಕ್ ಜಿಗಳೆ ಅವರು, ಮತ್ತು ನಮ್ಮೆಲ್ಲರಿಗೂ ಅಕ್ಕಡ ಅಂತಿರುವಂಥ ರೀ ಕಿರುತೆರೆ ಹಾಗೂ ರಂಗಭೂಮಿ ಹೆಸರಾಂತ ಕಲಾವಿದೆ ಶ್ರೀಮತಿ ಮಾಲತಿಶ್ರೀ ಮೈಸೂರು ಅವರು, ಹಾಗೆ ನಮ್ಮ ಪ್ರಕಾಶಕರಂಥ ಆರ್ ಶ್ರೀನಿವಾಸ ಅವರು ಬರ್ತಿದ್ದಾರೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಗೋಕಾವಿ ಗೆಳೆಯರ ಬಳಗದ ಸಂಸ್ಥಾಪಕರ ಅಂತಾರೆ ಜಯಾನಂದ ಮಾದರ್ ಅವರು ಮಾಡ್ತಾ ಇದ್ದಾರೆ ಸರ್. ಹಾಗೆ ಸಾವಯವ ಕೃಷಿಯ ಕುರಿತು, ಯಾಕಂದರೆ ನಮ್ಮ ರೈತರ ಒಂದು ಇದು ಸಲುವಾಗಿ ಚಿಂತನೆ ರೀ, ಅದ್ರ ಕುರಿತು ನಮ್ಮ ಎಂ ಪ್ರಭಾಕರ್ ಬೆಂಗಳೂರು ಮಾತಾಡ್ತಾರೆ ಸರ್. ಒಂದು ನಾಲ್ಕಂಡಂತೆ ಇದಕ್ಕೆ ವಿವೇಕಾನಂದ ಈ ಕೃತಿಯನ್ನು ಇನ್ನೇನ ಬಗ್ಗೆ ಚಿಂತನೆ ಹಾಗೂ ಆನಂದ ಕಂದರ ಕುರಿತು ರೀ ಮಾತಾಡಲಿಕ್ಕೆ ನಮ್ಮ ಧಾರವಾಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕಂತ ಪ್ರೊಫೆಸರ್ ಶೋಭಾ ಶಂಕರ್ ಚಂದರಿಗೆ ಅವರು ಮಾತಾಡ್ತಿದ್ದಾರೆ ಸರ್. ಹಾಗೆ ನಲ್ವಾಡಗಳ ಕುರಿತು ಸರ್ ನಮ್ಮ ಅಂತಾರಾಷ್ಟ್ರೀಯ ಸಂಗೀತ ಕಲಾವಿದರಂಥ ಜಿ ಕೆ ಕಾಡೇಶ್ ಕುಮಾರ್ ಅವರು ರೀ ಆನಂದ ಕಂದರ ಹಾಡುಗಳನ್ನು ನಲ್ವಾಡಗಳನ್ನು ಹಾಡ್ತಾ ಇದ್ದಾರೆ ಸರ್. ಹಾಗೆ ರಾಮಾಯಣದೊಂದು ಸೀತಾಪರ್ವ ಸನ್ನಾಟ ನಮ್ಮ ಕಲಾ ಸಂಘದಿಂದ ರೀ ಗೋಕಾಗ ನಮ್ಮ ಸರ್ವೇಶ್ವರ ಕಲಾ ಸಂಘದಿಂದ ಪ್ರದರ್ಶನ ಆಗ್ತಾ ಇದೆ ರೀ. ಮತ್ತು ವಿಶೇಷವಾಗಿ ಸರ್ ಒಂದು ಹೆಮ್ಮೆ ಅಂತಂದರೆ ನಮ್ಮ ಊರಿಗೆ ನಮ್ಮ ನಾಡಿಗೆ ಅಂದರೆ ಸುಮಾರು 26 ವಯಸ್ಸಿನ ಒಬ್ಬ ಯುವಕ ಅದಾನ ಸರ್. ಅವನು ಭಾರತೀಯ ಸೇನೆಯೊಳಗೆ ಕ್ಯಾಪ್ಟನ್ ಆಗ್ಯಾನ ಸರ್. ಸಣ್ಣ ವಯಸ್ಸಿನೊಳಗೆ ಒಂದು ದೊಡ್ಡ ಹುದ್ದೆಯನ್ನು ನಿರ್ವಹಿಸಿರಂತಾರೆ ಕ್ಯಾಪ್ಟನ್ ಶ್ರೀರಾಮ್ ಶಂಕರ್ ಚಂದರಗಿರಿ. ನಮ್ಮ ಊರಿಗೂ ಅಭಿಮಾನ ಸರ್, ನಮ್ಮ ನಾಡಿಗೂ ಅಭಿಮಾನ. ಅವರು ಅವತ್ತು ಉಪಸ್ಥಿತರಿದ್ದ ಸರ್. ಅದೊಂದು ನಮಗೊಂದು ಭಾಳ ಸಂತೋಷದ ಸಂಗತಿ ಸರ್. ಇದು ಎಲ್ಲರೂ ಕೂಡಿಕೊಂಡ್ರು ಸರ್. ಅಂದರೆ ಹಿರಿಯರ ಸ್ಮರಣೆ ಅಂದರೆ ಹಿಂದೆ ಗತಿಸುವಾದಂಥ ಸಾಹಿತಿಗಳ ಒಂದು ಕಾರ್ಯವನ್ನು ಶ್ಲಾಘನೆ ಮಾಡುವಂಥ ಒಂದು ಕಾರ್ಯವನ್ನು ಭಾಳ ತುಂಬ ಅಭಿಮಾನದಿಂದ ಎಲ್ಲರೂ ಕೂಡಿ ಮಾಡ್ತಾಯಿದ್ದಾರೆ. ಇದು ಭಾಳ ಒಂದು ಸಂತಸದ ಒಂದು ಸಂಗತಿ ಸರ್. ಯಾಕಂದರೆ ಆನಂದ ಕಂದರ ಒಂದು ಕೊಟ್ಟಂಥ ಒಂದು ಕೃತಿಗಳನ್ನು ಸರ್ ನೆನಪು ಮಾಡುವುದನ್ನೇ ಒಂದು ನಮಗೊಂದು ದೊಡ್ಡ ಒಂದು ಅಭಿಮಾನ ಸರ್. ಅದಕ್ಕೊಂದು ಇದು ಬರಲಿ ಸರ್, ಕೇಳಿರಿ ಕೇಳಿರಿ ಕನ್ನಡ ನಾಡಲಿ ಬೆಟಗೇರಿ ನಮ್ಮದು ಪುಣ್ಯ ಗ್ರಾಮ, ಕವಿಭೂಷಣ ಬೆಟಗೇರಿ ಕೃಷ್ಣ ಶರ್ಮ ಹುಟ್ಟಿ ಬೆಳೆದ ನಮ್ಮ ಜನ್ಮಸ್ಥಾನ. ಒಂದು ಮುಂಚೆ ಕಲ್ಯಾಣ ಕ್ರಾಂತಿ ಆದ ಬಳಿಕ ಚದುರಿ ಬಂದಿದೆ ಸೈನ್ಯ ಪಡೆ, ಸುತ್ತಲೂ ಬೆಟ್ಟ ನಡುವೆ ಕೊಳ್ಳ, ಹೆಸರಾಗಿದೆ ಬೆಟಗೇರಿನಲ್ಲಿ. ಮುಂದೆ ಪೂರ್ವಕ್ಕೆ ಗೊಸಬಾಳ, ಪಶ್ಚಿಮಕ್ಕೆ ಮಮದಾಪುರ, ದಕ್ಷಿಣಕ್ಕೆ ಕಿಸಾಗ ಮುಗುಳಿಯಾಳ, ಉತ್ತರ ದಿಕ್ಕಿಗೆ ನೆಲ್ಲಿಂತ ನಿಂಗಾಪುರ, ಸೆರಗಿನಲ್ಲಿವೆ ತಪ್ಸಿಕ ಮಣಕೋಲಾರ. ಆಮೇಲೆ ಊರು ಮುಂದೆ ಹರಿದಿದೆ ಪಂಚಗಂಗಾ ಹಳ್ಳ, ನೆಲೆನಿಂತನಲ್ಲಿ ಅಡವಿ ಸಿದ್ದೇಶ್ವರ, ಸ್ವಾಗತಿಸುವ ಮೂರ್ತಿ ವಿಶ್ವಗುರು ಬಸವಣ್ಣ, ಬೀರಸಿದ್ದೇಶ್ವರ ಮಹಾದ್ವಾರ ಬೆಟಗೇರಿ. ಆಮೇಲೆ ಸರ್ ಅಂದು ಬೆಟಗೇರಿ ರಾಮಗೌಡರು ಶ್ರೀನಿವಾಸರಾಯರು ಹೆತ್ತು ಕೊಟ್ಟಾರು ಸಾಹಿತ್ಯ ರತ್ನವನ, ಅನಂತ ಕಷ್ಟನಷ್ಟ ಅನುಭವಿಸಿ ಬಾಡಿದ ಆನಂದ ಕಾವ್ಯನಾಮದ ಈಶಪ್ಪಣ. ಅವ್ರ ಹೆಸರು ಈಶಪ್ಪ ರೀ. ಈಶಪ್ಪನವರೇ ಆನಂದ ಕಂದ ಬೆಟಗೇರಿ ಕೃಷ್ಣ ಶರ್ಮ ಕನ್ನಡ ಸಾಹಿತ್ಯ ದಿಗ್ಗಜರನ್ನ ವರ್ಣಿಸುವುದು ಅಸಾಧ್ಯ.